ಐದು ಗ್ಯಾರಂಟಿಗಳು ನಿಮಗೆ ತಲುಪಿದಾವ? ಹಾಂ, ತಲುಪಿದೆ. ಬಟ್ ಎಲ್ಲದ್ರ ಬಗ್ಗೆನೂ ಏರಿಕೆ ಜಾಸ್ತಿ ಇದೆ. ಬಟ್ ಲಿಮಿಟೆಡ್ ಪೀಪಲ್ ಅಂದರೆ ಮೀಡಿಯಮ್ ಕ್ಲಾಸ್ ಲೆವೆಲ್ ಅವ್ರಿಗೆ ತಗೊಳ್ಳೋಕ್ಕೆ ಕಷ್ಟ ಆಗ್ತಿದೆ. ಬೇರೆಯವರು ತಗೋತಾನೇ ಇದ್ದಾರೆ. ಬಟ್ ಸ್ವಲ್ಪ ಏರಿಕೆಯನ್ನು ಕಮ್ಮಿ ಮಾಡಬೇಕು. ದಟ್ಸ್ ದ ಥಿಂಗ್. ಬಟ್ ಇಲ್ಲಿ ಸ್ಪೇಸ್ ಗಾಂಧಿ ಬಜಾರ್ ಅಂದ್ರೆ ಇಟ್ಸ್ ಎ ನೋಟೆಡ್ ಪ್ಲೇಸ್ ಆ್ಯಕ್ಚುಲಿ. ಎಲ್ಲ ಟೈಪ್ ಜನಗಳು ಇದ್ದಾರೆ. ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಪ್ರೈಸಸ್ ಮಾತ್ರ ತುಂಬ ಹೈಕ್ ಇದೆ. ಈಗಾಗಲೇ ಪೆಟ್ರೋಲು ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ. ಅದರ ನಂತರ ತರಕಾರಿ ಆಯಿತು. ಈಗ ಹಾಲಿನ ದರ ಸಹ ಹೇಳಿದೆ ಕೇಳಿದೆ 7 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಪ್ರತಿ ಲೀಟ್ರಿಗೆ 44 ರೂಪಾಯಿ ಆಯಿತು. ಮೊದಲಿಗೆ 22 ರೂಪಾಯಿ ಇತ್ತು ಅರ್ಧ ಲೀಟ್ರ್ ಹಾಲಿಗೆ. ಈಗ ಅದು 44 ರೂಪಾಯಿ ಆಗಿದೆ. ಈ ಬಗ್ಗೆ ನಿಮ್ಗೆ ಎಷ್ಟು ಹೊರೆ ಆಗಿರ್ಬೋದು ಅಂತ? ಅದು ಅದೇ ಹೇಳಿದ್ನಲ್ಲ, ಎಲ್ಲಾದ್ರ ಮೇಲೆ ಏರಿಕೆ ಜಾಸ್ತಿನೇ ಬರ್ತಾ ಇದೆ. ಕಮ್ಮಿ ಯಾವುದರಲ್ಲೂ ಆಗ್ತಾ ಇಲ್ಲ. 1 ರೂಪಾಯಿ 2 ರೂಪಾಯಿ ಅಂದರೆ ಇಟ್ ಈಸ್ ಎ ಹೈ ಅಮೌಂಟ್ ಫಾರ್ ದ ಟೋಟಲ್. ಇದು ಬಂದಾಗ ಅದು ಹೈ ಅಮೌಂಟ್ ಆಗೇ ಆಗುತ್ತೆ. ಪ್ರತಿಯೊಬ್ಬರು ಸ್ವಲ್ಪ ನೋಡಿ ಅದನ್ನು ಲಿಮಿಟ್ ಮಾಡಿದ್ರೆ ಒಳ್ಳೆಯದು ಆ್ಯಕ್ಚುಲಿ. ಅಂದರೆ ಮೀಡಿಯಮ್ ಕ್ಲಾಸ್ ಲೆವೆಲ್ ಅವರಿಗೆ ಅದು ತುಂಬಾ ಹೈ ಆಗುತ್ತೆ. ಅಂದರೆ ಸ್ವಲ್ಪ ಕೆಳಮಟ್ಟದಲ್ಲಿ ಇದ್ದವರಿಗೆ ಅದು ಜಾಸ್ತಿನೇ ಅನಿಸುತ್ತೆ. ಸೊ ದಟ್ ಇಟ್ ಈಸ್ ಮೋರ್ ಅಂತ ಜಾಸ್ತಿ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಕ್ವಾಲಿಟಿ ಎಲ್ಲ ಅವರು ಏನೂ ಇದು ಮಾಡೋಕ್ಕೋಗಲ್ಲ, ಕಾಂಪ್ರಮೈಸ್ ಮಾಡೋಕ್ಕೋಗಲ್ಲ. ಕ್ವಾಲಿಟಿ ಇಸ್ ಗುಡ್. ಬಟ್ ಪ್ರೈಸ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ಲೆವೆಲಿಗೆ ತಂದರೆ ಒಳ್ಳೆಯದು. ಪ್ರತಿ ಮಹಿಳೆಗೆ 2,000 ಆಗ್ತಿರೋದಿದ್ರು ಅಕೌಂಟಿಗೆ. ಅದು ನಿಮ್ಗೆ ತಲುಪ್ತಾ ಇದೆಯಾ? ನಾನು ಆ ಥರ ಏನಿಲ್ಲಪ್ಪ. ವ್ಯವಸ್ಥೆ ಇರೋರಿಗೆ ಅದು ಬೇಕಾಗಿದೆ, ನೆಸೆಸರಿ ಇದೆ. ಕೆಲವು ಹೆಂಗಸರುಗಳಿಗೆ ಅದು ಬೇಕೇ ಬೇಕು. ಯಾಕಂದರೆ ಅವರು ಅಷ್ಟೆಲ್ಲ ಸಂಪಾದನೆ ಮಾಡೋಕ್ಕೆ ಹೊರಗಡೆ ಹೋಗಿ ಸಂಪಾದನೆ ಬೇರೆ ಥರ ಮಾಡೋಕ್ಕಾಗಲ್ಲ. ಅದು ಕೊಟ್ಟರೆ ಅವರು ಆ ಥರ ಕೆಟ್ಟ ಕೆಲಸಕ್ಕೆಲ್ಲ ಏನೂ ಹೋಗಲ್ಲ. ಅದು ಅವರು ಒಳ್ಳೇದು. ಅದು ಮಾಡಿರೋದು, ಗೌರ್ಮೆಂಟ್ ಮಾಡಿರೋದು ಅದು ತುಂಬಾ ಬೆನಿಫಿಟ್ ಆಗ್ತಾ ಇದೆ ಕೆಲವು ಹೆಂಗಸರುಗಳಿಗೆ ಮಾತ್ರ. ಮತ್ತೆ ಜನ ಹೇಳ್ತಿದ್ದಾರೆ ಇಲ್ಲ ಈ ರೀತಿಯಾದಂಥ ಭಾಗ್ಯಗಳನ್ನ ಕೊಟ್ಟು ಜನರನ್ನ ಸೋಮೇರಿಯನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ಸೋಂಬೇರಿ ಅಂತ ಇಲ್ಲ. ಅವ್ರಿಗೆ ನೀಡ್ ನೆಸೆಸರಿ ಇದೆ, ತುಂಬ ಇದೆ. ಹೆಂಗಸರುಗಳಿಗೆ ತುಂಬ ಇದೆ. ಕೆಲವರು ಮನೆಯ ಕಡೆ ತುಂಬ ಗಮನ ಕೊಡ್ತಾರೆ. ಅಂಥವ್ರಿಗೆ ಅದು ತುಂಬ ಬೆನಿಫಿಟ್ ಇದೆ. ಯಾಕಂದರೆ ಬೇರೆ ಥರ ಕೆಲಸಕ್ಕೆ ಅವ್ರು ಹೋಗೋಕ್ಕೆ ಅವಕಾಶ ಆಗೋದಿಲ್ಲ. ಇದು ಬಂದಾಗ ಮನೆ ಅನ್ನೋದು ಅವ್ರಿಗೆ ಗಮನ ಕೊಟ್ಟು ಅದನ್ನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ. ಆ ಬೆನಿಫಿಟ್ ಅವ್ರಿಗೆ ಸ್ವಂತವಾಗಿ ಏನು ಬೇಕು ಅನ್ನೋದನ್ನ ಬೇರೆಯವ್ರು ಕೇಳಿ ಪಡೆಯೋಂಗಿಲ್ಲ. ಅವರು ಇದೇ ಗೌರ್ಮೆಂಟ್ ಕೊಟ್ಟರೆ ಅವ್ರಿಗೆ ಅದು ಅವಕಾಶ ಇದೆ. ಅಂದರೆ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ದಟ್ ಈಸ್ ವೆರಿ ಬೆನಿಫಿಟೆಡ್ ಫಾರ್ ಇದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.